ಮೈ ಚಾನಲ್. ಇವತ್ತು ಮೈಸೂರಿಗೆ ಹೋಗಿದ್ದೆ ಫ್ರೆಂಡ್ಸ್. ಫಂಕ್ಷನ್ ಇತ್ತು, ಅದಕ್ಕೆ ಒಂದು ಸೀರೆಗಳು ತರಬೇಕು ಅಂತ ಸೀರೆಗಳು ತಂದಿದ್ದೀನಿ ನೋಡಿ. ಇದೊಂದು ಯೆಲ್ಲೋ ಕಲರು ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿದೆ ಬ್ಲೌಸು. ಆಮೇಲೆ ಪ್ಲೇನ್ ಆಗಿದ್ದರೆ ಬ್ಲೌಸ್ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಕಲರ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದ್ರ ರೇಟು ಹೇಳ್ತೀನಿ. ಇದು ಬಂದ್ಬಿಟ್ಟು ಸುಮಂಗ್ಲಿಯಲ್ಲಿ ತಗೊಬಂದಿರೋದು. ಸುಮಂಗ್ಲಿ ಇಲ್ಲ ಮನ್ನಾರ್ಸು ಇಲ್ಲ ಇನ್ನು ಅವೆರಡೇ ನಾನು ಜಾಸ್ತಿ ಹೋಗೋದು, ಸುಮಂಗ್ಲಿಗೆ ಇಲ್ಲ ಮನಾರ್ಸ್ಗೆ. ಮನಾರ್ಸಲ್ಲಿ ಅಷ್ಟು ಕಲೆಕ್ಷನ್ ನನಗೆ ಇಷ್ಟ ಆಗಿಲ್ಲ. ಸುಮಂಗ್ಲಿಯಲ್ಲಿ ತೊಗೊಬಂದೆ. ಇದು ಬ್ಲೌಸ್, ಇದು ಪಿಂಕ್ ಕಲರ್ ಇದೆ. ಬಾರ್ಡರ್ ಬಂದ್ಬಿಟ್ಟು ಕಲರಲ್ಲಿದೆ. ನನಗೆ ಅದೊಂದು ಇಷ್ಟ ಆಗಿ ತೊಗೊಂಡೆ, ಚೆನ್ನಾಗಿದೆ ಅಂತ. ಇದೊಂದು ಇದು ಬಿಟ್ಟರೆ ಇದೊಂದು ಇದು ಬಂದ್ಬಿಟ್ಟು ಕನಕಾಂಬರ ಕಲರ್ ಬರುತ್ತೆ. ಬ್ಲೌಸ್ ಬಂದ್ಬಿಟ್ಟು ಪಾಚಿ ಗ್ರೀನ್ ಬರುತ್ತೆ ನೋಡಿ, ಈ ಥರ ಇದೆ. ಇದು ಒಂಥರ ಚೆನ್ನಾಗಿದೆ ಕಲರು, ಕನಕಾಂಬರ ಕಲರು. ಇನ್ನು ಓಪನ್ ಮಾಡಿಲ್ಲ, ಮಾಡಬೇಕು ನೋಡಿ. ಈ ಥರ ಬರುತ್ತೆ. ಅದು ಫ್ಲವರ್ ಬಾರ್ಡ್ರ್, ಇದು ಮ್ಯಾಂಗೋ ಬಾರ್ಡ್ರ್. ಮ್ಯಾಂಗೋ ಬಾರ್ಡ್ರ್ ಇದೆ. ಇಲ್ಲೊಂಥರ ಆರ್ಟ್ ಫ್ಲವರ್ ಬಾರ್ಡ್ರ್ ಇದೆ. ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಇದು ಬ್ಲೌಸ್ ಬಂದ್ಬಿಟ್ಟು ಗ್ರೀನ್ ಕೊಟ್ಟಿದ್ದಾನೆ, ಅಂದರೆ ಗ್ರೀನ್ ಕಲರ್ ಬಂದಿದೆ. ಅಂದರೆ ವರ್ಕ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡೆ. ತುಂಬ ಚೆನ್ನಾಗಿದೆ. ಇದು ರೇಟ್ ಬಂದ್ಬಿಟ್ಟು ಇಲ್ಲೇ ಇದೆ ನೋಡಿ, 970 ರೂಪಾಯಿ. ಇಲ್ಲಿ ನಾವೇನು ಕಡಿಮೆ ಇದು ಅಂತೇನಿಲ್ಲ, ಎಲ್ಲಾದರೂ ಏನು ಕಮ್ಮಿಯಿಂದನೂ ಇರುತ್ತೆ ರೇಟು. ನಮ್ಗೆ ಯಾವ ರೇಟಲ್ಲಿ ಬೇಕೋ ಆ ರೇಟಲ್ಲಿ ತೊಗೋಬೋದು ನೋಡಿ. ಇದ್ರ ಮೇಲೆ ಇದೆ ಸುಮಂಗ್ಲಿ ಅಂತ ಇದು. ಆಮೇಲೆ ಇದು ಏನಂದರೆ 7 ದಿನದಲ್ಲಿ ರಿಟರ್ನ್ ಎಕ್ಸ್ಚೇಂಜ್ ಮಾಡ್ಕೋಬೋದು, ತೊಂದರೆ ಇಲ್ಲ. 7 ದಿನದ ಅಷ್ಟರಲ್ಲಿ ನೀವು, ಅಂದರೆ ಈ ಫೋಲ್ಡಿಂಗ್ ಎಲ್ಲ ಬಿಚ್ಚಬಾರ್ದು. ಫೋಲ್ಡಿಂಗ್ ಎಲ್ಲ ಬಿಚ್ಚಿಬಿಟ್ಟು ಎಲ್ಲನೂ ಫೋಲ್ಡ್ ಮಾಡಿ ತೊಗೊಂಡೋದ್ರೆ ಇದು ತೊಗೊಳ್ಳಲ್ಲ. ನೀವು ಈಗೇನೆ ನೀಟಾಗಿ ಹೇಗೆ ಫೋಲ್ಡಿಂಗ್ ಇತ್ತು ಹಾಗೇ ಇರಬೇಕದು. ಹಾಗೆ ಇದ್ದರೆ ನೀವು 7 ದಿವಸದಲ್ಲಿ ಕಲರ್ ಅಕಸ್ಮಾತ್ ಕಲರ್ ಚೆನ್ನಾಗಿಲ್ಲ, ಇವಾಗ ಬ್ಲೌಸ್ ಇಷ್ಟ ಆಗಿಲ್ಲ, ಕಾಂಬಿನೇಷನ್ ಇಷ್ಟ ಆಗಿಲ್ಲ ಅಂದರೆ ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು. ಎಕ್ಸ್ಚೇಂಜ್ ಇದೆ, 7 ದಿನದಲ್ಲಿ ಎಕ್ಸ್ಚೇಂಜ್ ಇದೆ. ಮತ್ತು ಇನ್ನೊಂದು ಬಂದುಬಿಟ್ಟು ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಮೊನ್ನೆ ಬ್ಲೌಸ್ಗಳು ಡ್ರೆಸ್ಗೂ ಎಲ್ಲ ಹೊಲ್ದಿರೋದು. ಆದರೆ ಪಾಪ ಅವರು ಸುದರ್ಶನ್ ಮೈಸೂರಲ್ಲೇ ತೊಗೊಬಂದಿದ್ರು. ಆದರೆ ಅದು ಡ್ರೆಸ್ ಬಂದ್ಬಿಟ್ಟು 2,900 ಚಿಲ್ಲರೆ ಇದೆ. ಆ ಡ್ರೆಸ್ಸು ಇದೆಲ್ಲ ಆಫರ್ ಎಲ್ಲ ಹೋಗಿ 2,450 ರೂಪಾಯಿ ಇದೆ. ಅದರಲ್ಲಿ ಏನೂ ಇಲ್ಲ ಡ್ರೆಸ್ಸಲ್ಲಿ. ಪ್ಲಾಜಾ ಪ್ಯಾಂಟು ಮೇಲ್ಗಡೆ ಟಾಪಲ್ಲೂ ಏನು ವರ್ಕ್ ಇಲ್ಲ. ಅದಂತೂ ತುಂಬ ಮೋಸ. ಅದಂತೂ ನೋಡಿದ್ರೆ ಹೊಟ್ಟೆ ಉರಿತೈತಿ. 2,500 ರೂಪಾಯಿಗೆ ಎಂಥ ಸೀರೆಗಳು ಬರುತ್ತೆ. ಅದಂತೂ ನನಗದು ಹೇಳೋದಕ್ಕೆ ನೆನಪು ಬರಲಿಲ್ಲ. ಹಾಗಾಗಿ ಅಲ್ಲ ಮೇಲೆ ಎಕ್ಸ್ಚೇಂಜ್ ಇಲ್ಲ. ನೀವು ಯಾವಾಗ ಬಿಲ್ ಹಾಕ್ಸಿದ ತಕ್ಷಣವೇ ಈಚೆಗೆ ಬಂದಮೇಲೆ ತೊಗೊಂಡೋದ್ರೂ ಅವರು ರಿಟರ್ನ್ ತಗೊಳ್ಳಲ್ವಂತೆ. ಹಂಗಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅಕಸ್ಮಾತ್ ಇವಾಗ ಒಂದೊಂದು ಕಾಂಬಿನೇಷನ್ ಇಷ್ಟ ಆಗಲ್ಲ, ಇವಾಗ ಮನೆಗೆ ಬಂದು ನೋಡ್ತೀವಿ ಅದು ಇಷ್ಟ ಆಗಲ್ಲ ಅಂದಾಗ ಒಂದು ಎಕ್ಸ್ಚೇಂಜ್ಗೆ ಅವಕಾಶ ಇರಬೇಕು. ಇವಾಗ ದೂರ ಬಂದರೆ, ಇವಾಗ ನಾವು ಬೆಂಗಳೂರಲ್ಲಿ ಇರೋದು, ಮೈಸೂರಿಂದ ತಂದಿರ್ತೀವಿ, ಒಂದೊಂದ್ಸಲ ಇರಲಿ ಬಿಡೋ ಅಂತ ಅಡ್ಜಸ್ಟ್ ಮಾಡ್ಕೊತೀವಿ. ಇನ್ನು ಕೆಲವರು ಆ ಕಾಂಬಿನೇಷನ್ ಇಷ್ಟ ಆಗದೆ ಇದ್ದವರು ಬೇಕೇ ಬೇಕು ಅಂತ ಹೋಗಿ ತಗೋತಾರೆ. ಅಂಥವ್ರಿಗಾದ್ರೆ ಅದು ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಮದುವೆ ಬಟ್ಟೆಗಳು ಜಾಸ್ತಿ ತಂದಾಗ ಅಂಥ ಟೈಮ್ಗಳಲ್ಲಿ ಕಾಂಬಿನೇಷನ್ನು ಇಷ್ಟ ಆಗದೆ ಇದ್ದಾಗ ಎಕ್ಸ್ಚೇಂಜ್ ಇದ್ದರೆ ಚೇಂಜ್ ಮಾಡ್ಕೋಬೋದು. ಆದರೆ ಅಲ್ಲಿಲ್ಲ ಸುದರ್ಶನಲ್ಲಿ, ಅದೊಂದು ಬೇಜಾರು. ಆ ಥರ ಇದ್ದರೆ ನಮಗೂ ಇಷ್ಟ ಆಗಲ್ಲ. ಹಾಗಾಗಿ ಇದೊಂದು ಆಮೇಲೆ ಚೆನ್ನಾಗೂ ಇರುತ್ತೆ ಕಲೆಕ್ಷನ್. ನಮಗೆ ಎಷ್ಟು ಕಮ್ಮಿಯಿಂದನೂ ಇದೆ ರೇಟು. ಪ್ರತಿಯೊಂದು ಸಿಗುತ್ತೆ. ಲೇಡೀಸ್ದು, ಗಂಡು ಮಕ್ಕಳದು, ಲೆಹಂಗಾ, ಡ್ರೆಸ್ಸು, ಟಾಪ್ಸು, ಪೆಟಿಕೋಟ್ಸ್ ಪ್ರತಿಯೊಂದು ಸಿಗುತ್ತೆ. ಒಂದೊಂದು ಫ್ಲೋರಲ್ಲಿ ಒಂದೊಂದು ಇರುತ್ತೆ. ನೋಡ್ಕೊಂಡು ನಿಮ್ಗೆ ಯಾವ ಥರ ಕಡಿಮೆ ರೇಟಿಂದ ಬೇಕೋ ಜಾಸ್ತಿ ಬೇಕೋ ಅದೆಲ್ಲ ಇರುತ್ತೆ. ಬೇಕಾದ್ರೆ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಬೇಕಾದರೆ ಒಂದು ವೀಡಿಯೋ ಮಾಡ್ತೀನಿ. ಅಲ್ಲಿ ಹೋದಾಗ ಅಂದರೆ ಬೇರೆ ಬೇರೆದು ಒಂದೊಂದು ಕಡೆ ಒಂದೊಂದು ಕೌಂಟ್ರಲ್ಲಿ ಒಂದೊಂದು ರೇಟ್ದು ಇರುತ್ತೆ. ನೀವು ಆ ರೇಟ್ ಹೇಳಿದಾಗ ಇಲ್ಲಿ ಸಿಗುತ್ತೆ, ಇಲ್ಲ ಮುಂದೆ ಸಿಗುತ್ತೆ ಅಂತ ಹೇಳ್ತಾರೆ. ಬೇಕಾದ್ರೆ ಹೋದಾಗ ನೋಡಿ, ತುಂಬ ಚೆನ್ನಾಗಿರುತ್ತೆ ಸೀರೆಗಳು. ತೊಗೊಬಂದಿದ್ದೀನಿ. ಇದೊಂದು ಆಯಿತು. ಇದೊಂದು ಚೆನ್ನಾಗಿದೆ ಸೀರೆ. ಇದು ದೊಡ್ಡ ಬಾರ್ಡ್ರ್ ಇದೆ ನೋಡಿ, ಒಂಥರ ರಾಣಿ ಪಿಂಕ್ ಕಲರು, ಗ್ರೀನ್ ಕಲರು ಬಾರ್ಡರ್, ದೊಡ್ಡ ಬಾರ್ಡ್ರ್ ಇದೆ. ಇಲ್ಲೆಲ್ಲ ಪಿಕಾಕ್ ಡಿಸೈನ್ ಬಾರ್ಡ್ರ್ ಇದು ಡಿಸೈನ್ ಬಂದಿದೆ ನೋಡಿ, ಬಾಕ್ಸಲ್ಲಿ. ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ಗ್ರೀನೇ ಇದೆ. ಇದು ನಮ್ಮ ತಂಗಿ ಮಗಳದು ಒಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ತೊಗೊಬಂದಿರೋದು. ಇದು ಬ್ಲೌಸ್ ಬಂದ್ಬಿಟ್ಟು ಪ್ಲೇನ್ ಬಂದಿದೆ ನೋಡಿ. ಇದಕ್ಕೆ ವರ್ಕ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಪ್ಲೇನ್ದೇ ಹುಡುಕಿ ತೊಗೊಬಂದಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ಈ ಥರ. ಇದು ಬಂದ್ಬಿಟ್ಟು ಇದ್ರ ರೇಟ್ ಬಂದ್ಬಿಟ್ಟು ನಾನು ಸ್ವಲ್ಪ ಚೆನ್ನಾಗಿರೋದ್ರೆಲ್ಲ ತೊಗೊಂಡಿದ್ದೀನಿ. ಅಂದರೆ ಹೇಳ್ದಾಗೆ ನಾನು ಚೆನ್ನಾಗಿದೆ ಕಮ್ಮಿ ಅಂತ ಅನ್ನಲ್ಲ, ರೇಟು ನಿಮ್ಗೆ ಯಾವ ರೇಟಲ್ಲಿ ಬೇಕೋ ಆ ರೇಟಲ್ಲಿ ಸಿಗುತ್ತೆ. ಒಂದು ರೇಟು ಅಲ್ಲೇನು ಕಮ್ಮಿ ಮಾಡಿ ಜಾಸ್ತಿ ಮಾಡಿ ಅಂತ ನಿಮ್ಗೆ ಯಾವ ರೇಟಲ್ಲಿ ಬೇಕೋ ಆ ರೇಟಲ್ಲಿ ಹೋಗ್ಬೋದು. ಇದು ಬಂದ್ಬಿಟ್ಟು 2,530 ರೂಪಾಯಿ. 2,530 ರೂಪಾಯಿ ಇದೆ ನೋಡಿ. ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಅಂತ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಅಲ್ಲಿದು ಹೋದರೆ ಚೆನ್ನಾಗಿದೆ. ಅಂದರೆ
ರೇಟು ನಿಮಗೆ ಯಾವ ರೇಟಲ್ಲಿ ಬೇಕೋ ಆ ರೇಟಲ್ಲಿ ಸಿಗುತ್ತೆ. ಕಮ್ಮಿ ಮಾಡಿ ಜಾಸ್ತಿ ಮಾಡಿ ಅಂತ ಕೇಳೋಂಗಿಲ್ಲ. ನಮ್ಗೆ ಯಾವ ನೋ ಬಾರ್ಗಿಂಗ್. ನೋ ಬಾರ್ಗಿಂಗು. ನಮ್ಗೆ ಯಾವ ರೇಟಲ್ಲಿ ಬೇಕೋ ಆ ರೇಟಲ್ಲಿ ತೊಗೋಬೋದು. ಮತ್ತು 2 ಲೆಹಂಗಾ ತೊಗೊಬಂದಿದ್ದೀನಿ ನೆಟ್ಟೆಡ್ದು. ನೋಡಿ ಈ ಥರ ಇದೆ, ಚೆನ್ನಾಗಿದೆ ಇದು. ಇದನ್ನು ಒಂಥರ ಲೈಟ್ ಕಲರು ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಫೋಟೋದಲ್ಲಿ ನೋಡಿದ್ರೆ ಇದು ಈ ಥರ ಇದೆ. ಇಲ್ಲೆಲ್ಲ ಒಂದೊಂದು ಬುಟ್ಟಿದ ಥರ ಬಂದಿದೆ, ದೊಡ್ಡದಾಗಿ ಬಾರ್ಡ್ರ್ ಇದೆ. ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ಬಂದ್ಬಿಟ್ಟು ವೇಲ್ ಇದೆ, ವೇಲ್ ದೊಡ್ಡದಾಗೆ ಇದೆ, ನೆಟ್ಟೆಡ್ ವೇಲೆ. ಆದರೆ ಅದಕ್ಕೆ ಬ್ಲೌಸು ಕೊಟ್ಟಿದ್ದಾರೆ ನೋಡಿ, ನೆಟ್ಟೆಡ್ ಬ್ಲೌಸು. ಅದಕ್ಕೆ ಲೈನಿಂಗು ಕೊಟ್ಟಿದ್ದಾರೆ ಬ್ಲೌಸ್ಗೆ. ಇದು ಬಂದ್ಬಿಟ್ಟು ಫ್ರಂಟಿಗೆ ಬರುತ್ತೆ, ಫ್ರಂಟ್ಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಕ್ಕೆಲ್ಲ ಲೆಹಂಗಾಗೆಲ್ಲ ಇದು ಬ್ಯಾಕ್ ಇಟ್ಟರೆ ಚೆನ್ನಾಗಿರಲ್ಲ, ಫ್ರಂಟ್ಗೆ ಇಟ್ಕೊಂಡು ಬ್ಯಾಕಿಗೆ ಬೇಕಾದ್ರೆ ಲೇಸ್ ಗೀಸ್ ಕೊಟ್ಟು ಮಾಡ್ಕೋಬೋದು. ಒಂದೊಂದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಇಲ್ಲಾದರೆ ಸ್ಲೀವ್ಸ್ಗೆ ಎಲ್ಲ ಬರುತ್ತೆ. ಇದಕ್ಕೆ ಇದೊಂದೇ ಬಂದಿರೋದು, ಹಿಂದೆ ಹಾಕೋಬೋದು. ಇದನ್ನು ಸ್ಟಿಚ್ ಮಾಡ್ತೀನಿ, ಅದ್ರ ವೀಡಿಯೋನು ಹಾಕ್ತೀನಿ. ಇದನ್ನು ಮುಂದೆ ಫ್ರಂಟ್ಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು. ಮತ್ತು ಲೈನಿಂಗು ಕೊಟ್ಟಿದ್ದಾರೆ. ಇದ್ರ ರೇಟ್ ಬಂದುಬಿಟ್ಟು ನಿಮಗೆ ನೋಡಿ 1380 ರೂಪಾಯಿ ಇದೆ. ಇದು ಬಂದ್ಬಿಟ್ಟು 1380 ಇದೆ. ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಅಂತ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಇಲ್ಲಿ ಕಮ್ಮಿನೂ ಮಾಡಲ್ಲ, ಜಾಸ್ತಿ ಅಂತನಿಲ್ಲ, ಅದು ರೇಟು ಇದ್ದೇ ಇರುತ್ತೆ. ನಮ್ಗೆ ಯಾವ ರೇಟಲ್ಲಿ ಬೇಕೋ ಆ ರೇಟಲ್ಲಿ ತೊಗೋಬೋದು. ನಾನು 1.5 ಒಳಗೆ ನೋಡಬೇಕು ಅಂದ್ಬಿಟ್ಟು ತೊಗೊಂಡೆ. ನೋಡಿ ಇದೆರಡು ಒಂದೇ. ಇದು ಒಂಥರ ಪಿಸ್ತಾ ಗ್ರೀನ್ ಕಲರ್ ಇದೆ. ಎರಡು ಒಂದೇ ಒಟ್ಟಿನಲ್ಲಿ. ನನ್ನ ತಂಗಿ ಮಗಳಿಗೊಂದು ನನ್ನ ಮಗಳಿಗೊಂದು ಅಂದ್ಬಿಟ್ಟು ತಂದಿರೋದು ಎರಡು. ತುಂಬ ಚೆನ್ನಾಗಿದೆ. ಹೋದರೆ ಮೈಸೂರಿಗೆ ಏನಾದರೂ ಹೋದರೆ ವಿಸಿಟ್ ಮಾಡಿ, ಚೆನ್ನಾಗಿದೆ ಸೀರೆಗಳು. ನಾವು ಹೋದಾಗ ಮನ್ನಾರ್ಸು ಸುಮಂಗ್ಲಿಗೇನೆ ಹೋಗೋದು. ಒಂದ್ಸಲ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ, ಆ ಥರ ಇರ್ತಾರೆ ಜನ. ನೀವು ಯಾವಾಗ ಹೋದ್ರು, ಎನಿ ಟೈಮ್ ಹೋದ್ರು ಸುತ್ತ ಹಳ್ಳಿಯವರೆಲ್ಲ ಅಲ್ಲೇ ತೊಗೊಳೋದು. ಹಂಗಾಗಿ ಇಂಥ ದಿನ ಅಂತಲ್ಲ, ಯಾವಾಗ ಹೋದ್ರೂ ತುಂಬ ಜನ ಇರ್ತಾರೆ. ಹೋಗಿ ಒಂದ್ಸಲ ಆ ಕಡೆ ಹೋದಾಗ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದು ರೇಟು, ಕ್ವಾಲಿಟಿ ಆ ಥರ. ಆಮೇಲೆ ಒಂದು ಸಿಂಗಲ್ ಪೀಸ್ ಇದ್ದರೆ ಸ್ವಲ್ಪ ಕಮ್ಮಿಗೆ ಹಾಕಿದ್ರೆ ಅದು ನಾವು ನೋಡೋದ್ರ ಮೇಲೆ. ಇವಾಗ ಜಾಸ್ತಿ ಸೀರೆಗಳಿದ್ದಾಗ ಒಂದೊಂದು ಪೀಸು ಚೆನ್ನಾಗಿರೋದನ್ನು ಕಮ್ಮಿಗೆ ಹಾಕ್ಬಿಟ್ಟಿರ್ತಾರೆ, ಸಿಂಗಲ್ ಪೀಸ್ಗಳು ಅಂತ. ಅದು ಅದೃಷ್ಟ. ನಾವು ಹೋದಾಗ ಅದು ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಆ ಥರನೂ ಇರುತ್ತೆ. ಮಾತ್ರ ಚೆನ್ನಾಗಿದೆ. ಬೇಕಾದ್ರೆ ನಾನು ಇನ್ನೊಂದ್ಸಲ ಹೋದರೆ ಅದ್ರ ವೀಡಿಯೋ ಮಾಡ್ತೀನಿ. ವೀಡಿಯೋ ಆಚೆ ಎಲ್ಲ ನಂಗೆ ಮಾಡಿ ಅಭ್ಯಾಸ ಇಲ್ಲ, ಹಂಗಾಗಿ ನಮ್ಗೆ ಮಾಡೋಕ್ಕಲ್ಲ ಒಂಥರ ಆಗುತ್ತೆ. ಹಂಗಾಗಿ ನಾನು ವೀಡಿಯೋ ಮಾಡಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಹೋದರೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.